ಟ್ರಾಫಿಕ್ ಸಮಸ್ಯೆ ಅಂತ ಹೇಳಿ ಬಸ್ ಸ್ಟ್ಯಾಂಡನ್ನೇ ಶಿಫ್ಟ್ ಮಾಡಬೇಕು ಅಂತ ಟ್ರಾಫಿಕ್ ಪೊಲೀಸರು ಚಿಂತನೆಯಲ್ಲಿದ್ದಾರೆ. ಬಟ್ ಜಿಬಿ ಅಧಿಕಾರಿಗಳಿಗೆ ಸಾರ್ವಜನಿಕರು ಫಸ್ಟ್ ನಮ್ಮ ಸಮಸ್ಯೆನೂ ಕೇಳಿ ಆಮೇಲೆ ಶಿಫ್ಟ್ ಮಾಡಿವ್ರಂತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಏನು ಕತೆ ಅನ್ನೋದ್ರ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ. ಅವೈಜ್ಞಾನಿಕ ಬಸ್ ನಿಲ್ದಾಣಗಳಿಂದ ಟ್ರಾಫಿಕ್ ಕಿರಿಕಿರಿ. ಟ್ರಾಫಿಕ್ ಸಮಸ್ಯೆ ಅಷ್ಟೇ ಅಲ್ಲ, ನಮ್ಮ ಸಮಸ್ಯೆಗೂ ಮುಕ್ತಿ ನೀಡಿ, ಬಸ್ ನಿಲ್ದಾಣಗಳನ್ನು ಶಿಫ್ಟ್ ಮಾಡಿ ಎಂದು ಒತ್ತಾಯ. ಬೆಂಗಳೂರಿನಲ್ಲಿ ಅವೈಜ್ಞಾನಿಕ ಸ್ಥಳಗಳಲ್ಲಿ ಬಸ್ ನಿಲ್ದಾಣಗಳಿಂದ ಟ್ರಾಫಿಕ್ ಹೆಚ್ಚಳ ಆಗ್ತಿದೆ ಅಂತ 100ಕ್ಕೂ ಹೆಚ್ಚು ಬಸ್ ನಿಲ್ದಾಣಗಳನ್ನು ಶಿಫ್ಟ್ ಮಾಡಲು ಟ್ರಾಫಿಕ್ ಪೊಲೀಸ್ ಇಲಾಖೆ ಜಿಬಿಎಗೆ ಮನವಿ ಮಾಡಿತ್ತು. ಅಸಮರ್ಪಕ ಹಾಗೂ ಅವೈಜ್ಞಾನಿಕ ಸ್ಥಳಗಳಲ್ಲಿರುವ ಬಸ್ ನಿಲ್ದಾಣಗಳನ್ನು ಶಿಫ್ಟ್ ಮಾಡಿದರೆ ಟ್ರಾಫಿಕ್ ಕಿರಿಕಿರಿಗೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಸಿಗಲಿದೆಯಂತೆ. ಈ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಬೆಂಗಳೂರು ಸಂಚಾರ ಪೊಲೀಸ್ ಹಾಗೂ ಬಿಎಂಟಿಸಿ ಜಂಟಿ ಸಮೀಕ್ಷೆಯನ್ನ ನಡೆಸಿ ಪತ್ರ ಬರೆದಿತ್ತು. ಆದರೆ ಕೇವಲ ಟ್ರಾಫಿಕ್ ಸಮಸ್ಯೆ ಅಂತ ಮಾತ್ರ ನೋಡಬೇಡಿ, ಬಸ್ ನಿಲ್ದಾಣ ಇದ್ರೂ ಪ್ರಯಾಣಿಕರಿಗೆ ಯಾವುದೇ ರೀತಿ ಪ್ರಯೋಜನಕ್ಕೆ ಬರದಿರುವ ಬಸ್ ನಿಲ್ದಾಣಗಳನ್ನು ಸಹ ಶಿಫ್ಟ್ ಮಾಡಿ ಎಂದು ಬೆಂಗಳೂರಿಗರು ಒತ್ತಾಯ ಮಾಡ್ತಿದ್ದಾರೆ. ಟ್ರಾಫಿಕ್ ಪೊಲೀಸ್ ಇಲಾಖೆ ಜಿಬಿಎಗೆ ಮನವಿ ಮಾಡಿದೆ 100ಕ್ಕೂ ಹೆಚ್ಚಿನ ಬಸ್ ನಿಲ್ದಾಣಗಳನ್ನು ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಫ್ಟ್ ಮಾಡೋದಕ್ಕೆ. ಇನ್ನು ಹಲವು ಬಸ್ ನಿಲ್ದಾಣಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ತೋರಿಸ್ತೀನಿ. ನಾನೀಗ ಮೈಸೂರು ರಸ್ತೆಯಲ್ಲಿದ್ದೇನೆ. ಮೈಸೂರು ರಸ್ತೆಯ ವಿನಾಯಕ ಬಸ್ ನಿಲ್ದಾಣ ಏನಿದೆ, ಇಲ್ಲಿ ಬಸ್ ನಿಲ್ದಾಣದಲ್ಲಿ ಯಾರೂ ಕೂಡ ಕಾಯುವುದಿಲ್ಲ. ಗಮನಿಸ್ಬೋದು, ಎಲ್ಲರೂ ಕೂಡ ರಸ್ತೆಯಲ್ಲೇ ನಿಂತು ಇಲ್ಲಿ ಬಸ್ಗಾಗಿ ಕಾಯ್ತಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಕೊಳಕು ನಾರ್ತಾ ಇರುತ್ತೆ ಈ ಬಸ್ ನಿಲ್ದಾಣ. ಮತ್ತು ಈ ಚರಂಡಿ ನೀರಾಗಿರ್ಬೋದು, ಡ್ರೈನೇಜ್ ನೀರು ಮಳೆ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಡ್ರೈನೇಜ್ ನೀರು ಇಲ್ಲಿ ತುಂಬಿಕೊಂಡಿರುತ್ತೆ. ಅದರಿಂದಾಗಿ ಬಸ್ ನಿಲ್ದಾಣದ ಒಳಗಡೆ ಹೋಗೋದಕ್ಕೂ ಅಂದರೆ ಕೂರಕ್ಕೂ ಕೂಡ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಅದರಿಂದಾಗಿ ಎಲ್ಲರೂ ಈ ರಸ್ತೆಯಲ್ಲೇ ನಿಂತು ಬಸ್ಗಾಗಿ ಕಾಯುವಂಥ ದುಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬೆಂಗಳೂರಿನ ಹಲವು ಕಡೆ ಇರುವ ಬಸ್ ನಿಲ್ದಾಣದಲ್ಲಿ ಕೂರೋಕೂ ಆಗದಂತಹ ಪರಿಸ್ಥಿತಿ ಇದೆ. ಬಸ್ ನಿಲ್ದಾಣದ ಒಳಗೂ ಹೋಗೋಕೆ ಆಗದಂತೆ ಮಳೆ, ಡ್ರೈನೇಜ್ ನೀರು ನಿಂತಿರುತ್ತೆ. ಯಾವಾಗಲೂ ಬ್ಯುಸಿಯಾಗಿರುವ ಮೈಸೂರು ರಸ್ತೆಯ ವಿನಾಯಕನಗರ ಬಸ್ ನಿಲ್ದಾಣದಲ್ಲಿ ನಿಲ್ಲೋಕೆ ಕೂರೋಕೆ ಆಗದೆ ರಸ್ತೆಯಲ್ಲೇ ನಿಲ್ಲುವಂತಾಗಿದೆ. ಟ್ರಾಫಿಕ್ ಕಿರಿಕಿರಿ ಸರಿ ಮಾಡೋಕೆ ಬಸ್ ನಿಲ್ದಾಣ ಶಿಫ್ಟ್ ಮಾಡೋ ಜಿಬಿಎ ಬಸ್ ನಿಲ್ದಾಣದ ಸಮಸ್ಯೆಯನ್ನ ಸರಿ ಮಾಡಿದ್ರೆ ಒಳ್ಳೇದು ಅನ್ನೋದು ಸಾರ್ವಜನಿಕರ ಒತ್ತಾಯ. ಎಲ್ಲ ತುಂಬ ತೊಂದರೆ ಆಗಿದೆ ಸರ್ ಜನಗಳಿಗೆ. ಎಲ್ಲ ನೀರು ಮೇಲಿಂದ ಬಿಟ್ಟದೆ, ಇಲ್ಲೆಲ್ಲ ಯಾರು ಕ್ಲೀನ್ ಬರಲ್ಲ, ಏನು ಮಾಡಲ್ಲ ಸಾಹೇಬರು. ಏನು ಮಾಡೋದು, ಅದೇ ತೊಂದರೆ ಆಗಿದೆ ಸರ್ ನಮಗೆಲ್ಲ. ಜನಕ್ಕೆ ತೊಂದರೆ ಆಗಿದೆ ಸರ್. ಲೇಡೀಸ್ ಮಕ್ಕಳು ಬರ್ತಾರೆ, ಜನ ಬರ್ತಾರೆ, ಬಸ್ಸಿಗೆ ನಿಲ್ಬೇಕು. ಬಸ್ಸಲ್ಲಿ ಒಂದು ಗಾಡಿ ಹೊಡೆದೋಗ್ಬಿಟ್ರೆ ಎಲ್ಲಿ ಮುರಿದೋಗಿ ಏನು ಯಾರು ಮಾಡೋದು ಸರ್? ಕೈಗಾಲ ಮುರಿದೋಗಿ ಯಾರು ಮಾಡ್ತಾರೆ? ಯಾರು ನೋಡೋಕ್ಕಾಗಲ್ಲ, ನಾವು ನೋಡಬೇಕು. ಯಾಕೆ ಈ ಥರ ಮಾಡ್ತಾರೆ? ಕ್ಲೀನ್ ಮಾಡೇ ಬರಲ್ಲ, ಯಾರು ಬರಲ್ಲ. ಕಾರ್ಪೊರೇಷನವರು BBM ಮಾಡಲ್ಲ, ಸರಿ ಮಾಡಿಲ್ಲ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು.